अब मुझको ना बुलाओ, तुम मेरे पास आओ। बाबा बुला रहे हैं, बच्चों वतन में आओ। अब मुझको ना बुलाओ, तुम मेरे पास आओ। दुखियों की चीत्कारें क्या तुम तलक न आई? क्या भक्तों की पुकारें पड़ती नहीं सुनाई? दुखियों की चीत्कारें क्या तुम तलक न आई? क्या भक्तों की पुकारें पड़ती नहीं सुनाई? उनको दर्श दिखाओ, अब कुछ तरस तो खाओ, अब कुछ तरस तो खाओ। बाबा बुला रहे हैं, बच्चों वतन में आओ। अब मुझको ना बुलाओ, तुम मेरे पास आओ।
ಓಂ ಶಾಂತಿ. ಅವ್ಯಕ್ತ ಬಾಪ್ತಾದ ನಿನ್ನೆಯ ಮುರಳಿ ಮುಂದುವರಿತಾ ಇದೆ. ಮಹಾವಾಕ್ಯದ ದಿನಾಂಕ 14/4/1973. ಸಂಘಟನೆಯ ಶಕ್ತಿ ಅಂದ್ರೆ ಏಕ ಸಂಕಲ್ಪ. ಇವತ್ತು ಬಾಬಾ ತಿಳಿಸ್ತಿದ್ದಾರೆ, अगर संगठन में व माला में एक भी मण का भिन्न प्रकार का होता है तो माला की शोभा नहीं होती. ಸಂಘಟನೆಯಲ್ಲಿ ಅಥವಾ ಒಂದು ಮಾಲೆಯಲ್ಲಿ ಒಂದೊಂದು ಮಣಿ ಏನಾದರೂ ಭಿನ್ನ ಇದ್ರೂ ಸಹಿತ, ಭಿನ್ನ ಪ್ರಕಾರದ ಮಣಿ ಇದ್ರೆ ಆ ಮಾಲೆ ಶೋಭಿಸುವುದಿಲ್ಲ. ಅಂದ್ರೆ ಎಲ್ಲ ಮಣಿಗಳು ಒಂದೇ ಸೈಜ್ ಇರಬೇಕು, ಒಂದೇ ರೀತಿ ಇರಬೇಕು. ಆ ರೀತಿ ಐಸೆ ಸಂಘಟನ್ ಕಿ ಶಕ್ತಿ ಉಸ್ ಪರಮಾತ್ಮ ಜ್ಞಾನ ಕಿ ವಿಶೇಷತಾ ಹೈ. ಪರಮಾತ್ಮನ ಜ್ಞಾನದ ವಿಶೇಷತೆ ಏನಂದ್ರೆ ಸಂಘಟನೆಯ ಶಕ್ತಿ. ಎಲ್ಲರೂ ಎಷ್ಟು ಶಾಂತ ಇದ್ದಾರೆ, ಎಲ್ಲರೂ ಎಷ್ಟು ಖುಷಿಯಲ್ಲಿದ್ದಾರೆ. ಎಲ್ಲಾ ಮಣಿಗಳು ಒಂದೇ ರೀತಿ ಇರಬೇಕು, ಒಂದೇ ಸಂಕಲ್ಪ, ಏಕರಸ ಸ್ಥಿತಿ. ಇದು ಸಂಘಟನೆಯಲ್ಲಿ ಕಂಡು ಬಂದ ಕೂಡಲೇ ಜನರಿಗೆ ಗೊತ್ತಾಗ್ಬಿಡ್ತದೆ, ಇದು ಪರಮಾತ್ಮನ ಜ್ಞಾನದ ವಿಶೇಷತೆ. ಉತ್ತಮ ಜ್ಞಾನ ಮತ್ತು ಪರಮಾತ್ಮ ಜ್ಞಾನದಲ್ಲಿ ಅಂತರ ಇದೆ. ಈಗ ಬೇರೆಯವರು ಕೆಲವರೆಲ್ಲ ಒಳ್ಳೊಳ್ಳೆ ಮಾತನಾಡ್ತಾರೆ, ಉತ್ತಮ ಜ್ಞಾನ. ಆದ್ರೆ ಇದು ಮಾತ್ರ ಪರಮಾತ್ಮ ಜ್ಞಾನ, ಅಂತರ ಇದೆ. ವಹಾ ಸಂಘಟನ್ ಕಿ ಶಕ್ತಿ ನಹೀ ಹೋತಿ, यहाँ संगठन की शक्ति है. उत्तम ज्ञान और परमात्मा ज्ञान में अंतर यह है, वहां संगठन की शक्ति नहीं होती, यहाँ संगठन की शक्ति होती है. तो जो इस परमात्मा ज्ञान की विशेषता है, इससे ही विश्व में सारे कल्प के अंदर वह समय गाया हुआ है. ಪರಮಾತ್ಮನ ಜ್ಞಾನದ ವಿಶೇಷತೆಯಿಂದ ಬಂದಿರುವಂತ ಸಂಘಟನಾ ಶಕ್ತಿ ಏನಿದೆ, ಇದು ಇಡೀ ವಿಶ್ವದಲ್ಲಿ, ಇಡೀ ಕಲ್ಪದಲ್ಲಿ ಗಾಯನಕ್ಕೆ ಯೋಗ್ಯ ಆಗಿದೆ. ಹೇಳಿ ನೋಡ, ಏನ್ ಗಾಯನ? ಏಕ ಧರ್ಮ, ಏಕ ರಾಜ್, ಏಕ ಮತ್. ಯಹ ಸ್ಥಾಪನಾ ಕಹಾಂ ಸೆ ಹೋಗಿ? ಒಂದೇ ಧರ್ಮ, ಒಂದೇ ರಾಜ್ಯ, ಒಂದೇ ಮತ ಎಲ್ಲಿಂದ ಸ್ಥಾಪನೆ ಆಯ್ತು? ಇಸ್ ಬ್ರಾಹ್ಮಣ ಸಂಘಟನ್ ಕಿ ವಿಶೇಷತಾ. ಸಂಗಮ ಯುಗದ ಬ್ರಾಹ್ಮಣರ ಸಂಘಟನೆಯ ವಿಶೇಷತೆ. ದೇವತಾ ರೂಪ ಮೇ ಪ್ರಾಕ್ಟಿಕಲ್ ಚಲ್ತೆ ಹಿ. ದೇವತಾ ರೂಪದಲ್ಲಿ ಪ್ರಾಕ್ಟಿಕಲ್ ಆಗಿ ನಡೀತಾ ಉಂಟು, ಒಂದೇ ಧರ್ಮ, ಒಂದೇ ರಾಜ್ಯ, ಒಂದೇ ಮತ. ಆದರೆ ಇದು ಸಂಗಮ ಯುಗದ ಬ್ರಾಹ್ಮಣ ಜೀವನದಲ್ಲಿ ಏನು ನಮ್ದು ಸಂಘಟನೆ ಇದೆ, ಎಲ್ಲರದು ಒಂದೇ ಧಾರಣೆ. ಪವಿತ್ರತೆ ಅಂದ ಕೂಡ ಎಲ್ಲರ ಎಕ್ಸ್ಪ್ರೆಷನ್ ಒಂದೇ ರೀತಿ ಇರ್ತದೆ. ಎಲ್ಲರೂ ಒಬ್ಬ ತಂದೆ ಶ್ರೀಮತದ ಪ್ರಕಾರವೇ ನಡೀತೀವಿ, ಎಲ್ಲರೂ ಏಕರಸ ಸ್ಥಿತಿಯಲ್ಲಿ ಇರ್ತೀವಿ. ಇದು ಸಂಗಮ ಯುಗದ ಬ್ರಾಹ್ಮಣ ಸಂಘಟನೆಯ ವಿಶೇಷತೆ. ದೇವತಾ ರೂಪದಲ್ಲಿ ಪ್ರಾಕ್ಟಿಕಲ್ ಆಗಿ ನಡೀತದೆ. ಏಕ ಧರ್ಮ, ಏಕ ರಾಜ್ಯ, एक मत. इसलिए पूछ रहे हैं कि ये विशेषता जिससे कमाल होनी है, नाम बाला होना है, प्रत्यक्षता होनी है, असाधारण रूप, अलौकिक रूप प्रत्यक्ष होना है. अब प्रत्यक्ष में ही बाबा ಹೇಳ್ತಾರೆ, ಈ ವಿಶೇಷತೆ ಕಮಾಲ್ ಮಾಡ್ತದೆ. ಈ ಸಂಘಟನೆಯ ವಿಶೇಷತೆ ಹೆಸರುವಾಸಿಯನ್ನಾಗಿ ಮಾಡ್ತದೆ, ಪ್ರತ್ಯಕ್ಷಗೊಳಿಸ್ತದೆ. ಅಸಾಧಾರಣ ರೂಪ, ಅಲೌಕಿಕ ರೂಪವನ್ನ ಪ್ರತ್ಯಕ್ಷಗೊಳಿಸ್ತದೆ. ಈಗ ಪ್ರತ್ಯಕ್ಷಗೊಳಿಸಿದೆನಾ? ಪ್ರತ್ಯಕ್ಷದಲ್ಲಿದೆಯಾ? इस विशेषता में एवरेडी हो. ಸಂಘಟನ್ ಕೆ ರೂಪ ಮೇ ಎವರೆಡಿ. ಸಂಘಟನೆಯ ರೂಪದಲ್ಲಿ ಎಲ್ಲ ವಿಶೇಷತೆಗಳು ಪ್ರತ್ಯಕ್ಷವಾಗಿ ತೋರಿಸಲಿಕ್ಕೆ ರೆಡಿಯಾ? ಕಲ್ಪ ಪಹಲೆ ಕಾ ರಿಸಲ್ಟ್ ತೋ निश्चित है ही.
लेकिन अब घूंघट को हटाओ सभी सजनिया घूंघट में ही. ಬಾಬಾ ಹೇಳ್ತಾರೆ, ಕಲ್ಪದ ಹಿಂದಿನ ರಿಸಲ್ಟ್ ಅಂತೂ ನಿಶ್ಚಿತ, ಆದರೆ ಈಗ ಇನ್ನೂ ಮುಸುಕಿನ ಒಳಗಡೆ ಇದ್ದೀವಿ. ಎಲ್ಲ ಸಜನಿಯರು ಮುಸುಕಿನ ಒಳಗಡೆ ಇದ್ದಾರೆ. अब अपने निश्चय को साकार रूप में लाओ. ಈ ನಿಶ್ಚಯವನ್ನ ಸಾಕಾರ ರೂಪದಲ್ಲಿ ತನ್ನಿ. ಯಾವ ನಿಶ್ಚಯ? ಸಂಘಟಿತವಾಗಿರುವಂತ ವಿಶೇಷತೆ. ಎಲ್ಲ ಬಾಬನನ್ನ ಪ್ರತ್ಯಕ್ಷಗೊಳಿಸುವುದು ಅದುವೇ. ಅಸಾಧಾರಣ ರೂಪ, ಅಲೌಕಿಕ ರೂಪದ ಪ್ರತ್ಯಕ್ಷತೆ, ಎಲ್ಲರಲ್ಲಿಯೂ ಏಕರಸ ಸ್ಥಿತಿ, ಒಂದೇ ಸಂಕಲ್ಪ. ಬಾಬಾ ಹೇಳ್ತಿದ್ದಾರೆ, अब अपने निश्चय को साकार रूप में लाओ. कहीं कहीं साकार रूप आकार में हो जाता है. इसको साकार रूप में लाना अर्थात संपूर्ण स्टेज को प्रत्यक्ष करना. ಸಾಕಾರ ರೂಪದಲ್ಲಿ ನಾವು ತರಬೇಕು. ಸೂಕ್ಷ್ಮ ರೂಪದಲ್ಲೆಲ್ಲ ಎಲ್ಲರಿಗೂ ಕಾಣುವಂಗೆ, ಆಕಾರ ಅಲ್ಲ, ಸಾಕಾರದಲ್ಲಿ ಕಾಣಬೇಕು. ಅಂದ್ರೆ ಸಂಪೂರ್ಣ ಸ್ಟೇಜ್ ಅನ್ನು ಪ್ರತ್ಯಕ್ಷಗೊಳಿಸಿದಂತೆ. ಉಸ್ ದಿನ್ ಸುನಾಯ था ना, परिवर्तन सभी में आया है, लेकिन अब संपूर्ण परिवर्तन को प्रत्यक्ष करो. ನಾವು ಬಾಬನ ಮಕ್ಕಳು, ಎಲ್ಲರಲ್ಲಿಯೂ ಪರಿವರ್ತನೆ ಬಂದಿದೆ, ಆದರೆ ಈಗ ಸಂಪೂರ್ಣ ಪರಿವರ್ತನೆಯನ್ನು ಪ್ರತ್ಯಕ್ಷಗೊಳಿಸಿರಿ. जब अपना भी वर्णन करते हो तो यही कहते हो परिवर्तन तो बहुत आ गया है, फिर भी ये फिर भी ಶಬ್ದ ಕ್ಯೂ ಆತಾ? ಇಲ್ಲ, ನನ್ನಲ್ಲಿ ಬಹಳ ಪರಿವರ್ತನೆ ಬಂದಿದೆ, ಆದರೆ ಆದರೂ ಸಹ ಮತ್ತ್ಯಾಕೆ ಫಿರ್ ಬಿ ಅನ್ನುವಂತ ಶಬ್ದ ಯಾಕೆ ಬರ್ತದೆ? ये शब्द भी समाप्त हो जाए. हर एक में जो मूल संस्कार है, जिसको आप लोग नेचर कहते हो ना, वह मूल संस्कार अंश मात्र में भी ना हो. ಕೆಲವೇ ಏನಂತೀವಿ, ಬಿಡಿ ನಂದು ಮೊದಲನೇ ಸಂಸ್ಕಾರ ಅದು, ನಂದು ನೇಚರ್ ಅದು. ಮೂಲ ಸಂಸ್ಕಾರ ಅಂದ್ರೆ ಪರನಾಮದಲ್ಲ, ನನ್ನ ಮೊದಲನೇ ಸಂಸ್ಕಾರ ಅದು, ನನ್ನ ನೇಚರೇ ಹಂಗಿದೆ. ಆ ಮೊದಲನೇ ಸಂಸ್ಕಾರ ಅಂಶ ಮಾತ್ರನೂ ಇರಕೂಡದು. ಅಭಿ ತೋ ಅಪನೆ ಕೋ ಚುಡಾತೆ ಹೋ, ಫಿರ್ ಬಿ ಅಂತ ಹೇಳ್ಕೊಂಡು ಇನ್ನು ತಮ್ಮನ್ನ ಏನ್ ಮಾಡ್ತಿದ್ದೀರಿ? ಚುಡಾತೆ ಹೋ. कोई भी बात होती है तो कहते हैं मेरा यह भाव नहीं था, मेरी नेचर ऐसी है, मेरा संस्कार ऐसा है, और ऐसी बात नहीं थी, तो क्या ये संपूर्ण नेचर है? ಕೆಲವೊಮ್ಮೆ ಅಂತೀವಲ್ವಾ, ನನ್ಗೆ ಆ ರೀತಿ ಏನು ಭಾವನೆ ಇಲ್ಲ, ಹಂಗೆ ಒಂದ್ ಸ್ವಲ್ಪ ಜೋರಲ್ಲಿ ಮಾತಾಡಿದೆ ಅಷ್ಟೇ, ನನ್ನ ನೇಚರ್ ಅದು, ನನ್ನ ಸಂಸ್ಕಾರ ಹಂಗಿದೆ. ಇದು ನಮ್ಮ ಸಂಪೂರ್ಣತೆಯ ನೇಚರ? ಬಾಬಾ ಕೇಳ್ತಿದ್ದಾರೆ, हर एक का जो अपना मूल संस्कार है वही आदि संस्कार है. ಹಾಗಾದ್ರೆ ನಮ್ಮ ಮೂಲ ಸಂಸ್ಕಾರ ಯಾವುದು? ಅದೇ ನಮ್ದು ಆದಿ ಸಂಸ್ಕಾರ. उनको भी जब परिवर्तन में लाएंगे, ಬಾಬಾ ಅಂತಿದ್ದಾರೆ, ತಬಿ ಸಂಪೂರ್ಣ ಬನೆಂಗೆ. ಈಗ ನಾವು ಹಿಂದಿನ ಸಂಸ್ಕಾರ ಅಂತೀವಲ್ಲ, ಅದು ಸರಿಯಲ್ಲ, ಅದು ಪರಿವರ್ತನೆಯಲ್ಲಿ ತರಬೇಕು ನಾವು. ಅದು ಆದಿ ಸಂಸ್ಕಾರ ಓಕೆ, ನಂದು ಹಿಂದಿನ ಸಂಸ್ಕಾರ ಅಂತೀವಲ್ಲ, ಅದು ಸರಿಯಲ್ಲ, ಅದನ್ನ ಸಂಪೂರ್ಣ ಚೇಂಜ್ ಹಾಕ್ರಿ. अब छोटी छोटी भूले तो परिवर्तन करना सहज ही है. ಸಣ್ಣ ಸಣ್ಣ ತಪ್ಪು ಅದನ್ನ ಪರಿವರ್ತನೆ ಮಾಡಿಕೊಳ್ಳೋದು ಸಹಜ, ಸುಲಭ ಇದೆ. लेकिन अब लास्ट पुरुषार्थ अपने मूल संस्कारों को परिवर्तन करना है. ಈಗ ನಮ್ದು ಲಾಸ್ಟ್ ಪುರುಷಾರ್ಥ ಏನಂದ್ರೆ, ಇದರ ಹಿಂದಿನ ನಮ್ದು ಸಂಸ್ಕಾರ ಉಂಟಲ್ಲ, ಅದನ್ನ ಪರಿವರ್ತನೆ ಮಾಡ್ಕೋಬೇಕು. ದ್ವಾಪರ ಕಲಿಯುಗದಲ್ಲಿ ಬಂದಂತ ಸಂಸ್ಕಾರ, ದೇಹಾಭಿಮಾನದ ಸಂಸ್ಕಾರ ಇನ್ನೂ ಇದೆ ನಮ್ಮ ಹತ್ರ, ಅದನ್ನ ಚೇಂಜ್ ಮಾಡ್ಕೋಬೇಕು. ಆವಾಗ ಸಂಪೂರ್ಣ ಬನೆಂಗೆ. ಆಗ ಸಂಘಟನ್ ರೂಪ में एक रस स्थिति बन जाएगी.
ಆವಾಗ ಸಂಘಟನಾ ರೂಪದಲ್ಲಿ ಏಕರಸ ಸ್ಥಿತಿಯಲ್ಲಿ ನಾವು ಬರ್ಲಿಕ್ಕೆ ಸಾಧ್ಯ ಇದೆ. ಅದು ಸಮಜ. ಏನ್ ಚೇಂಜ್ ಮಾಡ್ಕೊಂಡ್ರೆ ಸಂಘಟನೆಯಲ್ಲಿ ಏಕರಸ ಸ್ಥಿತಿ ಬರ್ತದೆ? ನಮ್ದು ಬಾಬನ ಮಗುವಕ್ಕಿಂತ ಮೊದಲಿದ್ದು ಕೆಲವು ಸಂಸ್ಕಾರ ಉಂಟಲ್ಲ, ಅದು ಚೇಂಜ್ ಆಗ್ಬೇಕು. ಇಲ್ಲಾಂದ್ರೆ ಒಬ್ರೊಬ್ರದ್ದು ಒಂದೊಂದು ಟೈಪ್ ಸಂಸ್ಕಾರ. ಸಂಘಟನೆಯಲ್ಲಿ ಏಕರಸ ಸ್ಥಿತಿ ಬರುವುದು ಹೆಂಗೆ? सहज है ना, सुलभ है अल्वा. कॉपी करना तो सहज होता है. अपना अपना जो मूल संस्कार है उसको मिटाकर बाप दादा के संस्कारों को कॉपी करना सहज है, मुश्किल है. ನಮ್ಮ ಮೊದಲನೇ ಸಂಸ್ಕಾರವನ್ನ ತೆಗೆದು ಹಾಕಿ ಬಾಪ್ತಾದರವರ ಸಂಸ್ಕಾರವನ್ನ ಕಾಪಿ ಮಾಡೋದು ಸಹಜನ ಸುಲಭನು? ಕೇಳ್ತಾರ ಬಾಬಾ, ಸಹಜನೋ ಅಥವಾ ಕಷ್ಟನೋ? इसमें कॉपी भी रियल हो जाएगी. ಕಾಪಿ ಮಾಡಿದ್ರು ಏನಾಗ್ತದೆ? ಅದು ನಮ್ದು ರಿಯಲ್ ಸಂಸ್ಕಾರ ಆಗ್ತದೆ. सभी बाप दादा के संस्कारों में समान हो. ಬಾಪ್ ದಾದರ ಸಂಸ್ಕಾರವನ್ನ ಕಾಪಿ ಮಾಡ್ಬೇಕು. ಆ ಸಂಸ್ಕಾರ ನಂದೇನಾಗ್ಬಿಡ್ತದೆ? ರಿಯಲ್ ಆಗ್ಬಿಡ್ತದೆ. ಬಾಪ್ ದಾದರ ಸಂಸ್ಕಾರಕ್ಕೆ ಸಮಾನ ಆಗ್ಬೇಕು. ಆವಾಗ ಸಂಘಟನೆಯಲ್ಲಿ ಏಕರಸತೆ. एक एक बाप दादा के समान हो गया, फिर तो एक एक में बाप दादा के संस्कार दिखाई देंगे. ಒಬ್ರೊಬ್ರು ಬಾಪ್ ದಾದರವರ ಸಮಾನ ಆಗ್ಬಿಟ್ರೆ ಒಬ್ರೊಬ್ರಲ್ಲಿ ಸಹಿತ ಬಾಪ್ ದಾದರವರ ಸಂಸ್ಕಾರನೇ ಕಂಡು ಬರ್ತದೆ. तो ಪ್ರತ್ಯಕ್ಷತಾ ಕಿಸ್ಕಿ ಹೋಗಿ ಬಾಪ್ ದಾದಾಕಿ. ಅವಾಗ ಯಾರ ಪ್ರತ್ಯಕ್ಷತೆ ಆಗ್ತದೆ? ಬಾಪ್ ದಾದರವರ ಪ್ರತ್ಯಕ್ಷತೆ ಆಗ್ತದೆ. जैसे भक्ति मार्ग में कहावत है, जिधर देखते ही उधर तू ही तू है. ಭಕ್ತಿ ಮಾರ್ಗದಲ್ಲಿ ಒಂದು ಮಾತಿದೆ, ಎಲ್ಲಿ ನೋಡಿದರಲ್ಲಿ ನೀನೇ ನೀನು. लेकिन यहाँ प्रैक्टिकल में दिखाई देके, जिसको देखे वहां बाप दादा का संस्कार ही प्रैक्टिकल में जहां देवे. ये मुश्किल है क्या? ಎಲ್ಲಿ ನೋಡಿದ್ರು, ಯಾರ ಹತ್ರ ನೋಡಿದ್ರು ಬಾಪ್ ದಾದರವರ ಸಂಸ್ಕಾರನೇ ಕಾಣ್ತಾ ಇದೆ. ಎಲ್ಲೆಲ್ಲಿ ನೋಡಿದರು, ಯಾರಲ್ಲಿ ನೋಡಿದರು ಬಾಪ್ ದಾದರವರ ಸಂಸ್ಕಾರನೇ ಕಾಣ್ತಾ ಇದೆ. ಕಷ್ಟ ಇದೆನಾ? ಕಷ್ಟ ಇದೆನಾ? ಸುಲಭ ಇದೆನಾ? मुश्किल इसलिए लगता है जब फॉलो करने के बजाय अपनी बुद्धि चलाते हो. ಯಾಕೆ ಕಷ್ಟ? ಬಾಪ್ ದಾದರವರ ಸಂಸ್ಕಾರವನ್ನೇ ಕಾಪಿ ಮಾಡೋದು, ಅನುಸರಿಸುವುದು ಬಿಟ್ಟು ತಮ್ಮ ಬುದ್ಧಿಯನ್ನ ನಡೆಸ್ತೀರಿ, ತಮ್ಮ ಬುದ್ಧಿಯನ್ನ ಚಲಾಯಿಸ್ತೀರಿ. इसमें अपने ही संकल्प के जाल में फंस जाते हो. ಅಷ್ಟೊತ್ತಿಗೆ ನಮ್ಮದೇ ಸಂಕಲ್ಪದ ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. फिर कहते हो कैसे निकले, और निकलने का पुरुषार्थ भी तब करते हो जब पूरा फंस जाते हो. ಬಾಬಾ ಅಂತಿದ್ದಾರೆ, ಹೆಂಗೆ ನಾನು ಹೊರ ಬರ್ಲಿ? ಹೊರ ಬರುವಂತ ಪುರುಷಾರ್ಥ ಯಾವಾಗ ಮಾಡ್ತೀವಿ? ಪೂರ್ತಿ ಸಿಕ್ಕಾಕೊಂಡ ಮೇಲೆ. इसलिए समय भी लगता है, ಶಕ್ತಿ भी लगती है. ಆವಾಗ ಸಮಯನೂ ಹೋಗ್ತದೆ, ಎಷ್ಟು ಶಕ್ತಿನೂ ಹೋಗ್ತದೆ. अगर फॉलो करते जाओ तो समय और शक्ति दोनों ही बच जाएगी और जमा हो जाएगी. ಬಾಪ್ ದಾದರವರನ್ನ ಅನುಸರಿಸ್ತಾ ಹೋಗ್ರಿ, ಅವಾಗ ಸಮಯನೂ ಉಳಿಯಿತು, ಶಕ್ತಿನೂ ಉಳಿಯಿತು. ಇಲ್ಲ ಅಂದ್ರೆ ಬಲೆಯಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ, ನಮ್ಮದೇ ಬುದ್ಧಿಯನ್ನ ಚಲಾಯಿಸ್ಕೋತೀವಿ. ಆಮೇಲೆ ನಮ್ಮದೇ ಸಂಕಲ್ಪದ ಜಾಲದಲ್ಲಿ ಸಿಕ್ಕಾಕೊಂಡ್ಮೇಲೆ ಮತ್ತೆ ಹೊರ ಬರಬೇಕಾದ್ರೆ ಸಮಯ ಎಷ್ಟು, ಶಕ್ತಿ ಎಷ್ಟು. ಅದಕ್ಕೆ ನಾವು ಮೊದ್ಲೇ ಬಾಪ್ ದಾದರವ್ರನ್ನ ಅನುಸರಿಸೋಣ. ಸಮಯ ಮತ್ತೆ ಶಕ್ತಿ ಎರಡು ಸಹಿತ ಉಳಿತಾಯ ಆಗ್ತದೆ ಮತ್ತು ಜಮಾ ಆಗ್ತದೆ. मुश्किल को सहज बनाने के लिए लास्ट पुरुषार्थ में सफलता प्राप्त करने के लिए कौन सा पाठ पक्का करेंगे? ಕಷ್ಟದ ಬದಲು ಸಹಜ ಆಗ್ಲಿಕ್ಕೋಸ್ಕರ ಲಾಸ್ಟ್ ಪುರುಷಾರ್ಥದಲ್ಲಿ ಸಫಲತೆಯನ್ನ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೋಸ್ಕರ. ಏನಂದ್ರು ಬಾಬಾ? ಕಷ್ಟವನ್ನು ಸಹಜ ಮಾಡ್ಲಿಕ್ಕೋಸ್ಕರ, ಕೊನೆಯ ಪುರುಷಾರ್ಥದಲ್ಲಿ ಸಫಲತೆಯನ್ನ ಪ್ರಾಪ್ತಿ ಮಾಡ್ಕೊಳ್ಳಿಕ್ಕೋಸ್ಕರ. ಯಾವ ಪಾಠ ಪಕ್ಕ ಮಾಡ್ಕೊಂಡ್ರಿ? ಯಾವ ಪಾಠ? ಫಾಲೋ ಫಾದರ್, ಫಾಲೋ
बाप दादा। यह तो पहला पाठ है, लेकिन पहला पाठ ही लास्ट स्टेज को लाने वाला है. ಮೊದಲನೇ ಪಾಠನೇ ಫಾಲೋ ಫಾದರ್, ಇದು ಮೊದಲನೇ ಪಾಠ ನಮ್ದು. ಅದುವೇ ಕೊನೆಯ ಸ್ಟೇಜ್ ಅನ್ನ ನಮ್ಗೆ ಬರುವ ಹಂಗೆ ಮಾಡೋದು ಸಹಿತ ಫಾಲೋ ಫಾದರ್. ಈ ಮೊದಲನೇ ಪಾಠನೇ ಕೊನೆಯ ಸ್ಟೇಜ್ ಅನ್ನ ಬರುವಂತೆ ಮಾಡ್ತದೆ. ಇಸ್ಲಿಯೇ ಇಸ್ ಪಾಠಕ್ಕೋ ಪಕ್ಕಾ ಕರೋ, ಓಕೆನಾ? ಈ ಪಾಠವನ್ನ ಪಕ್ಕಾ ಮಾಡ್ಕೊಳ್ಳಿ. ಬಾಬಾ ಹೇಳ್ತಿದ್ದಾರೆ, ಇಸ್ಕೋ ಬೋಲೋ ಮತ್ತ ಏನ್ ಮಾಡ್ಬೇಡಿ, ಎಂದಿಗೂ ಮರಿಬೇಡ್ರಿ. तो सदा काल के लिए अबोल, सदा काल के लिए एक रस बन जाएंगे. ಸದಾ ಕಾಲಕ್ಕೂ ಮರೆಯದೆ ಇರುವ ಸ್ಟೇಜ್ ಅಂದ್ರೆ ಸದಾ ಕಾಲಕ್ಕೂ ನಾವು ಏಕರಸವಾಗಿರ್ತೀವಿ. ಸಂಘಟಿತವಾಗಿ ಎಲ್ಲರೂ ಏಕರಸ ಸ್ಥಿತಿಯಲ್ಲಿ ಇರ್ತೀವಿ. ಅಚ್ಚಾ, ಐಸೆ ತೀವ್ರ ಪುರುಷಾರ್ಥಿ सदा एक रस एक मत एक ही के लगन में रहने वाली ಶ್ರೇಷ್ಠ ಆತ್ಮಾओं को ನಮಸ್ತೆ. ಈ ರೀತಿ ತೀವ್ರ ಪುರುಷಾರ್ಥಿಗಳು ಸದಾ ಏಕರಸ ಏಕಮತ ಒಂದೇ ಲಗನ್ನಲ್ಲಿ ಇರುವಂತಹ ಶ್ರೇಷ್ಠ ಆತ್ಮಗಳಿಗೆ ನಮಸ್ತೆ. ಒಳ್ಳೆಯದು. ಬಾಬರವರು ಈ ಮುರಳಿಯಲ್ಲಿ ಮುಖ್ಯವಾಗಿ ಏನ್ ತಿಳಿಸಿದ್ರು? ಸಂಘಟನೆಯ ಶಕ್ತಿಯಲ್ಲಿ ಒಂದೇ ಸಂಕಲ್ಪ ಇರಬೇಕು. ಒಂದು ಬಹಳ ಸುಂದರ ಉದಾಹರಣೆ ಕೊಟ್ರು ಬಾಬಾ. ಯಾವ ರೀತಿ ಸೈನಿಕರು ಎಲ್ಲರಿಗೂ ಒಂದೇ ಆರ್ಡರ್ ಸಿಕ್ಬಿಡ್ತದೆ, ಆವಾಗ ಒಂದೇ ಸಮಯದಲ್ಲಿ 4 ಕಡೆನೂ ಗುಂಡು ಹಾರಿಸಲಿಕ್ಕೆ ಶುರು ಮಾಡ್ಬಿಡ್ತಾರೆ, ವಿಜಯ ಆಗ್ಬಿಡ್ತಾರೆ. ಆರ್ಡರ್ ಸಿಕ್ಕಿದ ಕೂಡಲೇ ಸಂಘಟಿತವಾಗಿ ಎಲ್ಲರೂ ಒಂದೇ ಸಮಯದಲ್ಲಿ 4 ಕಡೆನೂ ಗುಂಡು ಹಾರಿಸಲಿಕ್ಕೆ ಶುರು ಮಾಡ್ಬಿಟ್ರೆ ವಿಜಯ ಆಗಿಬಿಡ್ತಾರೆ. ಇಲ್ಲಾಂದ್ರೆ ವಿಜಯ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಬ್ಬೊಬ್ಬ ಒಮ್ಮೊಮ್ಮೆ ಗುಂಡು ಹಾರಿಸ್ತಾ ಕುಂತರೆ ವಿಜಯ ಆಗ್ತಾರ? ಅದೇ ರೀತಿ ನಾವೆಲ್ಲರೂ ಆತ್ಮಿಕ ಸೈನಿಕರು ಸಂಘಟಿತ ರೂಪದಲ್ಲಿ 1 ಸೆಕೆಂಡಿನಲ್ಲಿ ಏಕರಸ ಸ್ಥಿತಿಯಲ್ಲಿ ಸ್ಥಿತ ಆಗ್ಬಿಡಬೇಕು. ಆವಾಗ ವಿಜಯದ ನಗಾರಿ ಬಾರಿಸಲ್ಪಡ್ತದೆ. ಅದಕ್ಕೆ ಯುಕ್ತಿಯನ್ನು ಹೇಳ್ಕೊಟ್ರು ಬಾಬಾ. ಫಾಲೋ ಬಾಪ್ದಾದ. ಬಾಪ್ದಾದವ್ರನ್ನ ನೋಡ್ರಿ, ಎಲ್ಲರೂ ಬಾಪ್ದಾದವ್ರನ್ನ ಅನುಸರಿಸ್ರಿ. ಆವಾಗ ಎಲ್ಲಿ ನೋಡಿದ್ರು ಬಾಪ್ದಾದರವರ ಸಂಸ್ಕಾರ ಕಂಡು ಬರ್ತದೆ. ತಂದೆಯನ್ನು ಅನುಸರಿಸಿರಿ. ಸಂಘಟಿತ ರೂಪದಲ್ಲಿ ಇದನ್ನ ಅನುಸರಿಸಬೇಕು. ಮತ್ತೇನಂದ್ರು ಬಾಬಾ? ಸಂಘಟನೆಯ ಶಕ್ತಿಯೇ ಪರಮಾತ್ಮ ಜ್ಞಾನದ ವಿಶೇಷತೆ. ಬೇರೆಯವರ ಹತ್ರನೂ ಉತ್ತಮ ಜ್ಞಾನ ಇದೆ, ಆದ್ರೆ ಅಲ್ಲಿ ಸಂಘಟನೆ ಶಕ್ತಿ ಇಲ್ಲ ಅಲ್ವಾ? ಫಾರ್ ಎಕ್ಸಾಂಪಲ್, ಬಸವಣ್ಣವರು ಚಲೋ ಹೇಳಿದ್ರು, ಹಾಗೆ ಸಾವಿರಾರು ಬಸವಣ್ಣವ್ರು ಇದ್ದಾರೆ? ಇಲ್ವೇ ಇಲ್ಲ. ಒಳ್ಳೆ ಮಾತನ್ನ ಹೇಳಿದ್ದಾರೆ. ಇಲ್ಲಿ ಮಾತ್ರ ಹಾಗಲ್ಲ. ಬಾಬನ ಜ್ಞಾನ ಎಲ್ಲರನ್ನೂ ಒಂದೇ ರೀತಿ ಮಾಡ್ತದೆ, ಏಕರಸ ಸ್ಥಿತಿಯಲ್ಲಿ ಬರೋ ಮಾಡ್ತದೆ. ಏಕ ಧರ್ಮ ಏಕ ಮತ ಹೆಂಗೆ? ಮತ್ತೊಂದು ಯಾವ್ದು? ಏಕ ಧರ್ಮ ಏಕ ರಾಜ್ಯ ಏಕ ಮತ. ಎಲ್ಲರ ಹತ್ರ ಒಂದೇ ರೂಪದಲ್ಲಿ ಧಾರಣೆ. ಈ ಬ್ರಹ್ಮಕುಮಾರಿಯರನ್ನ ನೋಡಿದ್ರಂತೂ ಎಲ್ಲರ ಡ್ರೆಸ್ ಒಂದೇ ರೀತಿ, ಎಲ್ಲರೂ ಹೇಳೋ ಜ್ಞಾನನೂ ಒಂದೇ ರೀತಿ, ಎಲ್ಲರ ಸ್ಥಿತಿನೂ ಒಂದೇ ರೀತಿ. ಎಷ್ಟು ನಗ್ನಗ್ತಾ ಇರ್ತಾರೆ, ಎಷ್ಟು ಏಕರಸ ಸ್ಥಿತಿಯಲ್ಲಿ ಇರ್ತಾರೆ, ಸಂಘಟಿತ ರೂಪದಲ್ಲಿ. ಇದು ಪರಮಾತ್ಮ ಜ್ಞಾನದ ವಿಶೇಷತೆ. ಈ ಕಾರಣದಿಂದ ವಿಶ್ವದಲ್ಲಿ ಇಡೀ ಕಲ್ಪದ ಒಳಗಡೆ ಏನ್ ಗಾಯನ ಬಂತು? ಏಕಧರ್ಮ ಏಕ ರಾಜ್ಯ ಏಕ ಮತ ಮತ್ತು ಏಕ ಭಾಷೆ. ಅದಕ್ಕೇನೆ ಎಲ್ಲಿ ನೋಡಿದರಲ್ಲಿಯೂ ನೀನೇ ನೀನು ಅಂತ ಲೌಕಿಕದಲ್ಲಿ ಯಾರ್ಯಾರಿಗೋ ಮಹಿಮೆ ಮಾಡ್ಕೊಂಡು ಗಾಯನ ಮಾಡ್ತಾರೆ. ಇಲ್ಲಿ ಪ್ರಾಕ್ಟಿಕಲ್ ಆಗಿ ಕಾಣ್ಬೋದು. ಯಾರನ್ನು ನೋಡಿದ್ರು ಬಾಪ್ದಾದಕ್ಕೆ ಸಂಸ್ಕಾರ ಪ್ರಾಕ್ಟಿಕಲ್ ಅಲ್ಲಿ ಕಂಡು ಬರ್ತಾ ಇದೆ. ಆವಾಗ ತಂದೆಯನ್ನ ನಾವು ಅನುಸರಿಸಿದಂತೆ ಆವಾಗ ಬಾಪ್ದಾದ
ಸಂಘಟನೆಯಲ್ಲೇ ಬಾಪ್ತಾದ ಪ್ರತ್ಯಕ್ಷ ಆಗ್ತಾರೆ, ಬಾಬನು ಪ್ರತ್ಯಕ್ಷ ಆಗ್ತಾರೆ. ಆಮೇಲೆ ನಮ್ಮ ಸಂಘಟನೆ ಶ್ರೇಷ್ಠ ಜ್ಞಾನನೂ ಪ್ರತ್ಯಕ್ಷತೆ ಆಗ್ತದೆ. ಶ್ರೇಷ್ಠ ಜ್ಞಾನದ ವಿಶೇಷತೆನೇ ಈ ಸಂಘಟನಾ ಶಕ್ತಿ ಅಂತ ಬಾಬಾ ಇವತ್ತು ಸ್ಪೆಷಲ್ ಪಾಯಿಂಟ್ ಅನ್ನ ತಿಳಿಸಿದ್ದಾರೆ. ಎಲ್ಲರೂ ಬಾಬನ ಕೊಟ್ಟಂತ ಆದೇಶಕ್ಕೆ ಸಂಘಟಿತ ರೂಪದಲ್ಲಿ ಏನನ್ನೋಣ? ಸಂಘಟಿತ ರೂಪದಲ್ಲಿ ಓಂ ನಮಃ ಶಿವಾಯ. ಆತ್ಮನಾದ ನಾನು ಪರಮಾತ್ಮನಾದ ಶಿವನಿಗೆ, ಶ್ರೇಷ್ಠ ಮತವನ್ನ ಕೊಟ್ಟ ಶಿವನಿಗೆ, ಸಮಯಕ್ಕೆ ಸರಿಯಾಗಿ ನಿರ್ದೇಶನವನ್ನ ಕೊಡುವಂತ ಶಿವನಿಗೆ ನಮಸ್ಕರಿಸುತ್ತಿದ್ದೇನೆ. ಹಾಜಿ ಬಾಬಾ, ಆಗ್ಲಿ ಬಾಬಾ. ಶಾಂತಿ.